ಅದು ಮಂಗಳೂರಿನ ಐಕಾನ್ ಆಗಿ ಹಲವಾರು ಸಿನಿಮಾ ಶೂಟಿಂಗ್ ನಡೆದಿದ್ದ ಸ್ಥಳ. ಆದರೆ ಕಳೆದ 5 ವರ್ಷಗಳ ಹಿಂದೆ ಹೆಸರಾಂತ ಉದ್ಯಮಿಯೊಬ್ಬರು ಆತ್ಮಹತ್ಯೆ ಬಳಿಕ ಇದು ಸೂಸೈಡ್ ಪಾಯಿಂಟ್ ಅನ್ನುವಂತ ಹೆಸರನ್ನು ಪಡೆದುಕೊಂಡಿತ್ತು. ಹೀಗಾಗಿ ಆ ಕುಖ್ಯಾತಿ ಅಳಿಸಿ ಹಾಕೋದಕ್ಕೆ ಮುಡಾದಿಂದ 60 ಲಕ್ಷ ಖರ್ಚು ಮಾಡಲಾಗಿತ್ತಾದ್ರೂ ಕೂಡ ಈಗ ಅದು ಮತ್ತೆ ಸೂಸೈಡ್ ಸ್ಪಾಟ್ ಆಗೋ ಆತಂಕ ಎದುರಾಗಿದೆ. ಅಷ್ಟಕ್ಕೂ ನಾವು ಹೇಳ್ತಾ ಇರುವಂತಹ ಸ್ಥಳ ಯಾವುದು ಗೊತ್ತಾ? ಈ ಸ್ಟೋರಿ ನೋಡಿ. ನೂರಾರು ಜನರ ಜೀವ ಬಲಿ ತೆಗೆದುಕೊಂಡ ಸೇತುವೆ. ಉದ್ಯಮಿ ಆತ್ಮಹತ್ಯೆಯ ಬಳಿಕ ಸೇತುವೆಗೆ ಫುಲ್ ಸೆಕ್ಯೂರಿಟಿ. 60 ಲಕ್ಷ ಖರ್ಚು ಮಾಡಿದ್ರೂ ನೋ ಯೂಸ್. ಕೇರಳದಿಂದ ಮಂಗಳೂರು ಎಂಟ್ರಿ ಆಗುವಾಗ ಸಿಗೋ ಆ ಸೇತುವೆ ಒಂದು ಕಾಲದಲ್ಲಿ ನಗರದ ಐಕಾನ್ ಆಗಿತ್ತು. ಆದರೆ ಜೀವನದಲ್ಲಿ ಜಿಗುಪ್ಸೆಗೊಂಡ ನೂರಾರು ಜನ ಇದೇ ಸೇತುವೆಯಿಂದ ಹಾರಿ ತಮ್ಮ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ. 5 ವರ್ಷಗಳ ಹಿಂದೆ ಉದ್ಯಮಿ ಸಿದ್ಧಾರ್ಥ್ ಇದೇ ಸೇತುವೆಯಿಂದ ಹಾರಿ ಆತ್ಮಹತ್ಯೆ ಮಾಡಿಕೊಂಡ ಬಳಿಕ ಇದು ಇಡೀ ರಾಜ್ಯದಲ್ಲಿ ಸೂಸೈಡ್ ಸ್ಪಾಟ್ ಅನ್ನೋ ಕುಖ್ಯಾತಿಯನ್ನ ಪಡೆದುಕೊಂಡಿತ್ತು. ಹೀಗಾಗಿ ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರ 60 ಲಕ್ಷ ಖರ್ಚು ಮಾಡಿ ಈ ರೀತಿಯಾದ ತಡೆಬೇಲಿ ನಿರ್ಮಾಣ ಮಾಡಿತ್ತು. ತಡೆಬೇಲಿ ಮಾಡಿದ ಬಳಿಕ ಇಲ್ಲಿ ಆತ್ಮಹತ್ಯೆಯ ಪ್ರಕರಣಗಳು ನಿಂತು ಸೂಸೈಡ್ ಸ್ಪಾಟ್ ಅನ್ನು ಅಪಖ್ಯಾತಿ ಅಳಿಸಿ ಹೋಗಿತ್ತು. ಆದರೆ ಜನಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದ ಸೇತುವೆಗೆ ಮತ್ತೆ ಅದೇ ಕೆಟ್ಟ ಹೆಸರು ಬರುವ ಆತಂಕ ಎದುರಾಗಿದೆ. 2 ತಿಂಗಳ ಹಿಂದೆ ನಡೆದ ಟೆಂಪೋ ಅಪಘಾತದಲ್ಲಿ ಈ ತಡೆಬೇಲಿ ಕಿತ್ತು ಹೋಗಿದೆಯಾದರೂ ಕೂಡ ಅದನ್ನು ಸರಿಪಡಿಸಲಾಗಿಲ್ಲ. ಇನ್ನು ಇಲ್ಲಿ ಈ ಹಿಂದೆ ಸಿಸಿಟಿವಿ ಅಳವಡಿಸಲಾಗಿತ್ತಾದರೂ ಈಗ ಅದರ ಕುರುಹು ಮಾತ್ರ ಉಳಿದಿದೆ. ಸೇಫ್ಟಿ ಮೆಜರ್ಮೆಂಟ್ಗೋಸ್ಕರ ಕಸ ಹಾಕುವವರು ನೋಡಿ, ಎಷ್ಟೋ ಮಂದಿ ಕಸ ಹಾಕಿ ಹೋಗ್ತಾರೆ, ಇದು ಹಾಕಿ ಹೋಗ್ತಾರೆ. ಒಂದು ನದಿಗೋಸ್ಕರ ಪ್ರಿಕಾಷನ್ ತಗೊಳ್ಳಿಕ್ಕೆ ಅದು ಮಾಡಬೇಕಾದದ್ದು ಯಾರು? ನ್ಯಾಷನಲ್ ಹೈವೇ ಅಥಾರಿಟಿ ಮತ್ತೆ ಇವರು ಜಿಲ್ಲಾಡಳಿತ ವತಿಯಿಂದ ನಮ್ಮ ಡಿಸ್ಟಿಕ್ ಮಿನಿಸ್ಟರ್ಗಳು ಇಲ್ಲಿ ಹೋಗ್ತಾ ಇರ್ತಾರೆ, ಶಾಸಕರು ಹೋಗ್ತಾ ಇರ್ತಾರೆ. ಅವರು ಹೇಳಬೇಕು, ಹೇಳಿ ಮಾಡಿಸಬೇಕು. ಇದು ಇಚ್ಛಾಶಕ್ತಿ ಬೇಕು ಅಷ್ಟೇ ಅಲ್ಲದೆ ಮತ್ತೆ ನೋಡಿ. ಈ ನೇತ್ರಾವತಿ ಬ್ರಿಡ್ಜಿಗೆ ತಡೆಬೇಲಿ ಯಾಕೆ ಹಾಕಿದ್ರು ಅಂತ ಹೇಳಿದ್ರೆ, ಇಲ್ಲಿ ಹೈಯೆಸ್ಟ್ ಸುಸೈಡ್ ಆಗ್ತಾ ಇತ್ತು, ಆತ್ಮಹತ್ಯೆ ಮಾಡಲಿಕ್ಕೆ ಬರ್ತಾ ಇದ್ರು. ಇಲ್ಲೇ ಇದು ನಮ್ಮ ಕಾಫಿ ಡೇ ಮಾಲೀಕರಾದ ನಮ್ಮ ಸಿದ್ಧಾರ್ಥರವರು ಇದೇ ಸ್ಪಾಟ್ ನಲ್ಲಿ ಹಾರಿ ಹೋದದ್ದು ನೇತ್ರಾವತಿ ಬ್ರಿಡ್ಜ್ ನಲ್ಲಿ. ಇದು ಹೆದ್ದಾರಿ ಪ್ರಾಧಿಕಾರದ ವ್ಯಾಪ್ತಿಯಾಗಿದ್ರು ನಗರದ ಐಕಾನ್ ಎನ್ನುವ ಕಾರಣಕ್ಕೆ ಮುಡಾ ಇಲ್ಲಿ ಹಣ ಖರ್ಚು ಮಾಡಿತ್ತು. ಆದರೆ ಇದೀಗ ಕಿತ್ತು ಹೋದ ತಡೆಬೇರೆ ದುರಸ್ತಿ ಮಾಡುವುದು ಯಾರು ಎನ್ನುವ ಪ್ರಶ್ನೆಗೆ ಯಾರ ಬಳಿಯೂ ಉತ್ತರ ಇಲ್ಲ. ಸಂಸದರು, ಶಾಸಕರು, ಸ್ವತಃ ಸ್ಪೀಕರ್ ಖಾದರ್ ನಿತ್ಯ ಸಂಚರಿಸೋ ರಸ್ತೆ ಇದಾಗಿದ್ರೂ ಈ ಬಗ್ಗೆ ಗಮನ ಹರಿಸಿಲ್ಲ ಯಾಕೆ ಅನ್ನೋದು ಜನರ ಪ್ರಶ್ನೆ. ಇಲ್ಲಿ ನೂರಾರು ಜೀವ ಹೋಗುವ ಮೊದಲು ಸಂಬಂಧಪಟ್ಟವರು ಎಚ್ಚೆತ್ತುಕೊಳ್ಳಬೇಕಾಗಿದೆ. ಅಳಿಸಿ ಹೋದ ಕೆಟ್ಟ ಹೆಸರನ್ನ ಶಾಶ್ವತವಾಗಿ ಉಳಿಸುವುದರ ಜೊತೆಗೆ ಒಂದಷ್ಟು ಜೀವ ಉಳಿಸಿದ ಪುಣ್ಯ ಕೂಡ ಸಿಗಲಿದೆ. ದಿವಾಕರ್ ಪದ್ಮುಂಜಾ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಅದು ಮಂಗಳೂರಿನ ಐಕಾನ್ ಆಗಿ ಹಲವಾರು ಸಿನಿಮಾ ಶೂಟಿಂಗ್ ನಡೆದಿದ್ದ ಸ್ಥಳ. ಆದರೆ ಕಳೆದ 5 ವರ್ಷಗಳ ಹಿಂದೆ ಹೆಸರಾಂತ ಉದ್ಯಮಿಯೊಬ್ಬರು ಆತ್ಮಹತ್ಯೆ ಬಳಿಕ ಇದು ಸೂಸೈಡ್ ಪಾಯಿಂಟ್ ಅನ್ನುವಂತ ಹೆಸರನ್ನು ಪಡೆದುಕೊಂಡಿತ್ತು. ಹೀಗಾಗಿ ಆ ಕುಖ್ಯಾತಿ ಅಳಿಸಿ ಹಾಕೋದಕ್ಕೆ ಮುಡಾದಿಂದ 60 ಲಕ್ಷ ಖರ್ಚು ಮಾಡಲಾಗಿತ್ತಾದ್ರೂ ಕೂಡ ಈಗ ಅದು ಮತ್ತೆ ಸೂಸೈಡ್ ಸ್ಪಾಟ್ ಆಗೋ ಆತಂಕ ಎದುರಾಗಿದೆ. ಅಷ್ಟಕ್ಕೂ ನಾವು ಹೇಳ್ತಾ ಇರುವಂತಹ ಸ್ಥಳ ಯಾವುದು ಗೊತ್ತಾ? ಈ ಸ್ಟೋರಿ ನೋಡಿ. ನೂರಾರು ಜನರ ಜೀವ ಬಲಿ ತೆಗೆದುಕೊಂಡ ಸೇತುವೆ. ಉದ್ಯಮಿ ಆತ್ಮಹತ್ಯೆಯ ಬಳಿಕ ಸೇತುವೆಗೆ ಫುಲ್ ಸೆಕ್ಯೂರಿಟಿ. 60 ಲಕ್ಷ ಖರ್ಚು ಮಾಡಿದ್ರೂ ನೋ ಯೂಸ್. ಕೇರಳದಿಂದ ಮಂಗಳೂರು ಎಂಟ್ರಿ ಆಗುವಾಗ ಸಿಗೋ ಆ ಸೇತುವೆ ಒಂದು ಕಾಲದಲ್ಲಿ ನಗರದ ಐಕಾನ್ ಆಗಿತ್ತು. ಆದರೆ ಜೀವನದಲ್ಲಿ ಜಿಗುಪ್ಸೆಗೊಂಡ ನೂರಾರು ಜನ ಇದೇ ಸೇತುವೆಯಿಂದ ಹಾರಿ ತಮ್ಮ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ. 5 ವರ್ಷಗಳ ಹಿಂದೆ ಉದ್ಯಮಿ ಸಿದ್ಧಾರ್ಥ್ ಇದೇ ಸೇತುವೆಯಿಂದ ಹಾರಿ ಆತ್ಮಹತ್ಯೆ ಮಾಡಿಕೊಂಡ ಬಳಿಕ ಇದು ಇಡೀ ರಾಜ್ಯದಲ್ಲಿ ಸೂಸೈಡ್ ಸ್ಪಾಟ್ ಅನ್ನೋ ಕುಖ್ಯಾತಿಯನ್ನ ಪಡೆದುಕೊಂಡಿತ್ತು. ಹೀಗಾಗಿ ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರ 60 ಲಕ್ಷ ಖರ್ಚು ಮಾಡಿ ಈ ರೀತಿಯಾದ ತಡೆಬೇಲಿ ನಿರ್ಮಾಣ ಮಾಡಿತ್ತು.
ತಡೆಬೇಲಿ ಮಾಡಿದ ಬಳಿಕ ಇಲ್ಲಿ ಆತ್ಮಹತ್ಯೆಯ ಪ್ರಕರಣಗಳು ನಿಂತು ಸೂಸೈಡ್ ಸ್ಪಾಟ್ ಅನ್ನು ಅಪಖ್ಯಾತಿ ಅಳಿಸಿ ಹೋಗಿತ್ತು. ಆದರೆ ಜನಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದ ಸೇತುವೆಗೆ ಮತ್ತೆ ಅದೇ ಕೆಟ್ಟ ಹೆಸರು ಬರುವ ಆತಂಕ ಎದುರಾಗಿದೆ. 2 ತಿಂಗಳ ಹಿಂದೆ ನಡೆದ ಟೆಂಪೋ ಅಪಘಾತದಲ್ಲಿ ಈ ತಡೆಬೇಲಿ ಕಿತ್ತು ಹೋಗಿದೆಯಾದರೂ ಕೂಡ ಅದನ್ನು ಸರಿಪಡಿಸಲಾಗಿಲ್ಲ. ಇನ್ನು ಇಲ್ಲಿ ಈ ಹಿಂದೆ ಸಿಸಿಟಿವಿ ಅಳವಡಿಸಲಾಗಿತ್ತಾದರೂ ಈಗ ಅದರ ಕುರುಹು ಮಾತ್ರ ಉಳಿದಿದೆ. ಸೇಫ್ಟಿ ಮೆಜರ್ಮೆಂಟ್ಗೋಸ್ಕರ ಕಸ ಹಾಕುವವರು ನೋಡಿ, ಎಷ್ಟೋ ಮಂದಿ ಕಸ ಹಾಕಿ ಹೋಗ್ತಾರೆ, ಇದು ಹಾಕಿ ಹೋಗ್ತಾರೆ. ಒಂದು ನದಿಗೋಸ್ಕರ ಕ್ಲೀನ್ ಪ್ರಿಕಾಷನ್ ತಗೊಳ್ಳಿಕ್ಕೆ ಅದು ಮಾಡಬೇಕಾದದ್ದು ಯಾರು? ನ್ಯಾಷನಲ್ ಹೈವೇ ಅಥಾರಿಟಿ ಮತ್ತೆ ಇವರು ಜಿಲ್ಲಾಡಳಿತ ವತಿಯಿಂದ ನಮ್ಮ ಡಿಸ್ಟಿಕ್ ಮಿನಿಸ್ಟರ್ಗಳು ಇಲ್ಲಿ ಹೋಗ್ತಾ ಇರ್ತಾರೆ, ಶಾಸಕರು ಹೋಗ್ತಾ ಇರ್ತಾರೆ. ಅವರು ಹೇಳಬೇಕು, ಹೇಳಿ ಮಾಡಿಸಬೇಕು. ಇದು ಇಚ್ಛಾಶಕ್ತಿ ಬೇಕು ಅಷ್ಟೇ ಅಲ್ಲದೆ ಮತ್ತೆ ನೋಡಿ. ಈ ನೇತ್ರಾವತಿ ಬ್ರಿಡ್ಜಿಗೆ ತಡೆಬೇಲಿ ಯಾಕೆ ಹಾಕಿದ್ರು ಅಂತ ಹೇಳಿದ್ರೆ, ಇಲ್ಲಿ ಹೈಯೆಸ್ಟ್ ಸುಸೈಡ್ ಆಗ್ತಾ ಇತ್ತು, ಆತ್ಮಹತ್ಯೆ ಮಾಡಲಿಕ್ಕೆ ಬರ್ತಾ ಇದ್ರು. ಇಲ್ಲಿ ಇದು ನಮ್ಮ ಕಾಫಿ ಡೇ ಮಾಲೀಕರಾದ ನಮ್ಮ ಸಿದ್ಧಾರ್ಥರವರು ಇದೇ ಸ್ಪಾಟ್ನಲ್ಲೇ ಹಾರಿ ಹೋದದ್ದು ನೇತ್ರಾವತಿ ಬ್ರಿಡ್ಜ್ನಲ್ಲಿ. ಇದು ಹೆದ್ದಾರಿ ಪ್ರಾಧಿಕಾರದ ವ್ಯಾಪ್ತಿಯಾಗಿದ್ರು ನಗರದ ಐಕಾನ್ ಎನ್ನುವ ಕಾರಣಕ್ಕೆ ಮುಡಾ ಇಲ್ಲಿ ಹಣ ಖರ್ಚು ಮಾಡಿತ್ತು. ಆದರೆ ಇದೀಗ ಕಿತ್ತು ಹೋದ ತಡೆಬೇರೆ ದುರಸ್ತಿ ಮಾಡುವುದು ಯಾರು ಎನ್ನುವ ಪ್ರಶ್ನೆಗೆ ಯಾರ ಬಳಿಯೂ ಉತ್ತರ ಇಲ್ಲ. ಸಂಸದರು, ಶಾಸಕರು, ಸ್ವತಃ ಸ್ಪೀಕರ್ ಖಾದರ್ ನಿತ್ಯ ಸಂಚರಿಸುವ ರಸ್ತೆ ಇದಾಗಿದ್ರೂ ಈ ಬಗ್ಗೆ ಗಮನ ಹರಿಸಿಲ್ಲ ಯಾಕೆ ಅನ್ನೋದು ಜನರ ಪ್ರಶ್ನೆ. ಇಲ್ಲಿ ನೂರಾರು ಜೀವ ಹೋಗುವ ಮೊದಲು ಸಂಬಂಧಪಟ್ಟವರು ಎಚ್ಚೆತ್ತುಕೊಳ್ಳಬೇಕಾಗಿದೆ. ಅಳಿಸಿ ಹೋದ ಕೆಟ್ಟ ಹೆಸರನ್ನ ಶಾಶ್ವತವಾಗಿ ಉಳಿಸುವುದರ ಜೊತೆಗೆ ಒಂದಷ್ಟು ಜೀವ ಉಳಿಸಿದ ಪುಣ್ಯ ಕೂಡ ಸಿಗಲಿದೆ. ದಿವಾಕರ್ ಪದ್ಮುಂಜಾ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಅದು ಮಂಗಳೂರಿನ ಐಕಾನ್ ಆಗಿ ಹಲವಾರು ಸಿನಿಮಾ ಶೂಟಿಂಗ್ ನಡೆದಿದ್ದ ಸ್ಥಳ. ಆದರೆ ಕಳೆದ 5 ವರ್ಷಗಳ ಹಿಂದೆ ಹೆಸರಾಂತ ಉದ್ಯಮಿಯೊಬ್ಬರು ಆತ್ಮಹತ್ಯೆ ಬಳಿಕ ಇದು ಸೂಸೈಡ್ ಪಾಯಿಂಟ್ ಅನ್ನುವಂತ ಹೆಸರನ್ನು ಪಡೆದುಕೊಂಡಿತ್ತು. ಹೀಗಾಗಿ ಆ ಕುಖ್ಯಾತಿ ಅಳಿಸಿ ಹಾಕೋದಕ್ಕೆ ಮುಡಾದಿಂದ 60 ಲಕ್ಷ ಖರ್ಚು ಮಾಡಲಾಗಿತ್ತಾದ್ರೂ ಕೂಡ ಈಗ ಅದು ಮತ್ತೆ ಸೂಸೈಡ್ ಸ್ಪಾಟ್ ಆಗೋ ಆತಂಕ ಎದುರಾಗಿದೆ. ಅಷ್ಟಕ್ಕೂ ನಾವು ಹೇಳ್ತಾ ಇರುವಂತಹ ಸ್ಥಳ ಯಾವುದು ಗೊತ್ತಾ? ಈ ಸ್ಟೋರಿ ನೋಡಿ. ನೂರಾರು ಜನರ ಜೀವ ಬಲಿ ತೆಗೆದುಕೊಂಡ ಸೇತುವೆ. ಉದ್ಯಮಿ ಆತ್ಮಹತ್ಯೆಯ ಬಳಿಕ ಸೇತುವೆಗೆ ಫುಲ್ ಸೆಕ್ಯೂರಿಟಿ. 60 ಲಕ್ಷ ಖರ್ಚು ಮಾಡಿದ್ರೂ ನೋ ಯೂಸ್. ಕೇರಳದಿಂದ ಮಂಗಳೂರು ಎಂಟ್ರಿ ಆಗುವಾಗ ಸಿಗೋ ಆ ಸೇತುವೆ ಒಂದು ಕಾಲದಲ್ಲಿ ನಗರದ ಐಕಾನ್ ಆಗಿತ್ತು. ಆದರೆ ಜೀವನದಲ್ಲಿ ಜಿಗುಪ್ಸೆಗೊಂಡ ನೂರಾರು ಜನ ಇದೇ ಸೇತುವೆಯಿಂದ ಹಾರಿ ತಮ್ಮ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ. 5 ವರ್ಷಗಳ ಹಿಂದೆ ಉದ್ಯಮಿ ಸಿದ್ಧಾರ್ಥ್ ಇದೇ ಸೇತುವೆಯಿಂದ ಹಾರಿ ಆತ್ಮಹತ್ಯೆ ಮಾಡಿಕೊಂಡ ಬಳಿಕ ಇದು ಇಡೀ ರಾಜ್ಯದಲ್ಲಿ ಸೂಸೈಡ್ ಸ್ಪಾಟ್ ಅನ್ನೋ ಕುಖ್ಯಾತಿಯನ್ನ ಪಡೆದುಕೊಂಡಿತ್ತು. ಹೀಗಾಗಿ ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರ 60 ಲಕ್ಷ ಖರ್ಚು ಮಾಡಿ ಈ ರೀತಿಯಾದ ತಡೆಬೇಲಿ ನಿರ್ಮಾಣ ಮಾಡಿತ್ತು. ತಡೆಬೇಲಿ ಮಾಡಿದ ಬಳಿಕ ಇಲ್ಲಿ ಆತ್ಮಹತ್ಯೆಯ ಪ್ರಕರಣಗಳು ನಿಂತು ಸೂಸೈಡ್ ಸ್ಪಾಟ್ ಅನ್ನು ಅಪಖ್ಯಾತಿ ಅಳಿಸಿ ಹೋಗಿತ್ತು. ಆದರೆ ಜನಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದ ಸೇತುವೆಗೆ ಮತ್ತೆ ಅದೇ ಕೆಟ್ಟ ಹೆಸರು ಬರುವ ಆತಂಕ ಎದುರಾಗಿದೆ. 2 ತಿಂಗಳ ಹಿಂದೆ ನಡೆದ ಟೆಂಪೋ ಅಪಘಾತದಲ್ಲಿ ಈ ತಡೆಬೇಲಿ ಕಿತ್ತು ಹೋಗಿದೆಯಾದರೂ ಕೂಡ ಅದನ್ನು ಸರಿಪಡಿಸಲಾಗಿಲ್ಲ. ಇನ್ನು ಇಲ್ಲಿ ಈ ಹಿಂದೆ ಸಿಸಿಟಿವಿ ಅಳವಡಿಸಲಾಗಿತ್ತಾದರೂ ಈಗ ಅದರ ಕುರುಹು ಮಾತ್ರ ಉಳಿದಿದೆ. ಸೇಫ್ಟಿ ಮೆಜರ್ಮೆಂಟ್ಗೋಸ್ಕರ ಕಸ ಹಾಕುವವರು ನೋಡಿ, ಎಷ್ಟೋ ಮಂದಿ ಕಸ ಹಾಕಿ ಹೋಗ್ತಾರೆ, ಇದು ಹಾಕಿ ಹೋಗ್ತಾರೆ. ಒಂದು ನದಿಗೋಸ್ಕರ